ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ದೇವರ ವಾಕ್ಯದ ಭಾಗದಲ್ಲಿ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವ ಜನರೇ, ಪ್ರತಿ ಮುಂಜಾನೆಯಲ್ಲಿ ದೇವರ ವಾಕ್ಯಗಳು ನಿಮಗೆ ಆಶೀರ್ವಾದಕರವಾಗಿದೆ ಅಂದರೆ ಅನೇಕರಿಗೆ ವಾಕ್ಯಗಳನ್ನು ನೀವು ತಲುಪಿಸುವಂಥವರಾಗ್ರಿ. ನಿಮ್ಮ ಸಾಕ್ಷಿಗಳನ್ನು, ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ಗಳ ಮೂಲಕ ನಮಗೆ ತಿಳಿಸುವಂಥವರಾಗ್ರಿ. ಡಿಸ್ಪ್ಲೇ ಮೇಲೆ ಬರುವಂಥ ಫೋನ್ ನಂಬರ್ಗೆ ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿರುವುದಾದರೂ ಕೂಡ ಪ್ರಾರ್ಥನೆಗಾಗಿ ನೀವು ಕರೆ ಮಾಡಬಹುದು. ಹಾಗೆ ಪ್ರಾರ್ಥನೆಗಾಗಿ ನೀವು ನೇರವಾಗಿ ಭೇಟಿಯಾಗಬೇಕನ್ನುವುದಾದರೆ ಡಿಸ್ಪ್ಲೇ ಮೇಲೆ ಬರುವಂಥ ಅಡ್ರೆಸ್ಗೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಕರ್ತನು ಈ ದಿನದಲ್ಲಿ ನಮ್ಮೊಟ್ಟಿಗೆ ವಾಕ್ಯದ ಮೂಲಕ ಹೀಗೆ ಮಾತನಾಡ್ತಾ ಇದ್ದಾರೆ. ಕೀರ್ತನೆ 118ನೇ ಅಧ್ಯಾಯದ 24ನೇ ವಚನದಲ್ಲಿ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಪ್ರಿಯ ದೇವಜನರೇ, ವಾಕ್ಯ ಹೀಗೆ ಮಾತನಾಡ್ತಾ ಇದೆ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸಿಸೋಣ, ಆನಂದಿಸೋಣ. ಈ ದಿನ ಅಂದ್ರೆ ಅರ್ಥ, ಈ ದಿನವನ್ನ ನಾವು ಕರ್ತನಿಂದ ನೇಮಕವಾದದೆಂದು ಪರಿಗಣಿಸಬೇಕು. ನೀವು ಕೇಳಬಹುದು, ಹೇಗೆ ಬ್ರದರ್ ಅಂತ. ನಾನು ನಿಮಗೆ ಹೀಗೆ ಕಲಿಸಿಕೊಡ್ತೀನಿ ನೋಡ್ರಿ. ಪ್ರತಿ ಮುಂಜಾನೆಯಲ್ಲಿ ನಾವು ಹೊಸ ದಿನವನ್ನು ನೋಡ್ತಾ ಇದೀವಿ ಅಂದ್ರೆ ಅದೆಲ್ಲವೂ ಕೂಡ ದೇವರಿಂದ ನೇಮಕವಾದದ್ದು. ಯಾಕೆಂದರೆ ಈ ಲೋಕದಲ್ಲಿ ನಾವು ಅನೇಕರ ಸಂಗತಿಗಳನ್ನ ನಾವು ಗಮನಿಸಿದ್ದೇವೆ. ಏನಂದ್ರೆ ನಿನ್ನೆ ಮೊನ್ನೆ ಅಷ್ಟೇ ನಾವು ಕೆಲವೊಂದು ವ್ಯಕ್ತಿಗಳನ್ನ ಭೇಟಿಯಾಗಿರ್ತೀವಿ, ಆದ್ರೆ ಇವತ್ತು ಅವರು ನಮ್ಮನ್ನ ಅಗಲಿರುವಂತ ಸಂಗತಿಗಳನ್ನ ನಾವು ನೋಡಿದ್ದೇವೆ, ಹೌದಲ್ಲವಾ? ಅಲ್ಲಿ ಒಂದಷ್ಟು ಗುಂಪು ಜನ ಒಂದು ಅಪಘಾತಕ್ಕೆ ಒಳಗಾಗಿದ್ರು, ಹಾಗೆ ಹೀಗೆ ಅಂತ ಅನೇಕ ಸುದ್ದಿಗಳನ್ನ ನಾವು ಕೇಳ್ತಾ ಇರ್ತೀವಿ. ಆದರೆ ಕರ್ತನು ನಮಗಾದರೂ ಇನ್ನೊಂದು ಹೊಸ ದಿನವನ್ನ, ಇನ್ನೊಂದು ಆರೋಗ್ಯಕರವಾದ ದಿನವನ್ನ, ಇನ್ನೊಂದು ಸಂತೋಷವಾದ ದಿನವನ್ನ ಕೊಟ್ಟಿದ್ದಾರೆ ಅಂದ್ರೆ ನಾವು ಪ್ರತಿ ಮುಂಜಾನೆಯೂ ಎದ್ದಾಗ ದೇವರೇ ಈ ದಿನಕ್ಕಾಗಿ ಸ್ತೋತ್ರ ಅಂತ ಹೇಳಬೇಕು. ಯಾಕೆಂದ್ರೆ ಅನೇಕರು ತಮ್ಮ ಜೀವಿತವನ್ನ ಅಚಾನಕವಾಗಿ ಯಾವುದೋ ಒಂದು ದುರ್ಘಟನೆಯಿಂದ ಅವರು ತಮ್ಮ ಜೀವಿತವನ್ನ ನಿಲ್ಲಿಸುವಂತ ಸನ್ನಿವೇಶಗಳು ಬರ್ತದೆ. ಆದರೆ ದೇವರು ನಮ್ಮ ಮೇಲೆ ಒಂದು ಅಪಾರವಾದ ಕೃಪೆ ಇಟ್ಟಿರುವುದಕ್ಕಾಗಿ ನಾವು ನಮ್ಮ ಜೀವಿತದಲ್ಲಿ ಇನ್ನೊಂದು ಹೊಸ ದಿನವನ್ನ ಕರ್ತನು ನಮಗೆ ನೋಡುವಂತೆ ಅವಕಾಶ ಮಾಡಿಕೊಡುವಾಗ ನಾವು ಪ್ರತಿ ಮುಂಜಾನೆಯಲ್ಲಿ ದೇವರನ್ನು ನೋಡಿ, ನಮ್ಮ ಕುಟುಂಬವನ್ನು ನೋಡಿ, ನಮ್ಮ ಮಕ್ಕಳನ್ನು ನೋಡಿ, ನಮ್ಮ ಪ್ರೀತಿ ಪಾತ್ರರನ್ನು ನೋಡಿ, ಎಲ್ಲರನ್ನು ನೋಡಿ ನಾವು ಹೇಳಬೇಕು, ದೇವರೇ ಇನ್ನೊಂದು ಹೊಸ ದಿನ ನಮ್ಮೆಲ್ಲರಿಗೂ ಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮಗೆ ವಂದನೆ ಅಂತ. ಹಾಗಾಗಿ ವಾಕ್ಯ ಹೀಗೆ ಮಾತನಾಡ್ತಾ ಇದೆ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸಿಸೋಣ, ಆನಂದಿಸೋಣ. ಅಂದ್ರೆ ಅರ್ಥ, ನಮ್ಮ ಜೀವಿತದಲ್ಲಿ ಹೌದು, ಅಯ್ಯೋ ಇನ್ನೊಂದು ಹೊಸ ದಿನ ಬಂದಾಗ ಅದರ ಹಿಂದುಗಡೆ ಅನೇಕ ತೊಂದರೆಗಳಿರ್ತದೆ, ಅದರ ಹಿಂದುಗಡೆ ಅನೇಕ ಮತ್ತೆ ಸವಾಲುಗಳು, ಚಾಲೆಂಜಸ್ಗಳು ಎಲ್ಲ ಇರ್ತದೆ. ಆದರೂ ಕೂಡ ನಾವು ಇನ್ನೊಂದು ದಿನವನ್ನ ದೇವರು ನೋಡುವುದಕ್ಕೆ ಅವಕಾಶ ಮಾಡಿದ್ದಾರಂದ್ರೆ ನಾವು ದೇವರಿಗೆ ವಂದನೆ ಸಲ್ಲಿಸಬೇಕು. ದೇವರ ವಾಕ್ಯಗಳಲ್ಲಿಯೂ, ದೇವರ ಪ್ರಾರ್ಥನೆಯಲ್ಲಿಯೋ, ದೇವರ ಸ್ತುತಿಯಲ್ಲಿಯೋ ನಾವಿನ್ನಷ್ಟು ಸಂತೋಷವಾಗಿರ್ಬೇಕು. ಯಾಕೆಂದ್ರೆ ಒಂದೊಂದು ದಿನವನ್ನು ಕೂಡ ದೇವರು ಒದಗಿಸಿಕೊಡುವಾಗ, ಒಂದೊಂದು ವರ್ಷಗಳನ್ನು ಕೂಡ ದೇವರು ಒದಗಿಸಿಕೊಡುವಾಗ ನಾವೆಷ್ಟು ಉಲ್ಲಾಸದಿಂದ ದೇವರ ಕೃಪೆಯನ್ನು ಹಾಡಿ ಹೊಗಳುತ್ತೇವೋ, ದೇವರು ನಮ್ಮನ್ನ ಇನ್ನಷ್ಟು ಆಶೀರ್ವಾದದಲ್ಲಿ ನಮ್ಮನ್ನು ನಡೆಸ್ತಾರೆ. ಹಾಗಾಗಿ ಈ ಮುಂಜಾನೆಯಲ್ಲಿ ಕೆಲಸಕ್ಕೆ ಹೋಗುವವರು, ಕಾಲೇಜ್ಗೆ, ಸ್ಕೂಲ್ಗೂ ಹೋಗುವವರು, ಅನೇಕ ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವವರು, ನೀವೆಲ್ಲರೂ ಕೂಡ ನೀವಿರುವ ಸ್ಥಳದಲ್ಲಿ ಈ ವಾಕ್ಯವನ್ನ ಆಲಿಸುವಾಗ ದೇವರನ್ನು ನೋಡಿ ಒಂದು ಮಾತು ಹೇಳ್ರಿ, ದೇವರೇ ಈ ದಿನ ನೀನೇ ಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮಗೆ ವಂದನೆ. ಈ ದಿನ ನನ್ನ ಕುಟುಂಬವನ್ನು ಆಶೀರ್ವದಿಸಿದ್ದೀರಾ, ಅದಕ್ಕಾಗಿ ವಂದನೆ. ಈ ದಿನ ನನ್ನ ತಂದೆ ತಾಯಿಗಳನ್ನ ಆಶೀರ್ವದಿಸಿದ್ದೀರಾ, ಅದಕ್ಕಾಗಿ ವಂದನೆ ಅಂತ ಮಕ್ಕಳು ಕೂಡ ಪ್ರಾರ್ಥಿಸಬೇಕು. ಹಾಗೆ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮನ್ನ, ನಮ್ಮ ಕುಟುಂಬವನ್ನ, ನಮ್ಮ ಭವಿಷ್ಯತ್ತನ್ನ ಇನ್ನಷ್ಟು ಹೊಸ ದಿನಗಳಿಂದ, ಇನ್ನಷ್ಟು ಹೊಸ ಕೃಪೆಯಿಂದ ಆಶೀರ್ವದಿಸ್ತಾರೆ. ಮತ್ತೆ ಹೆಚ್ಚಾಗಿ ಯಾವ ದಿನದ ಆರಂಭದಲ್ಲೂ ಕೂಡ ನೀವು ಅಯ್ಯೋ ಎನ್ನುವ ಶಬ್ದದಲ್ಲಿ ದಿನವನ್ನ ಆರಂಭಿಸುವುದಕ್ಕೆ ಹೋಗ್ಬೇಡ್ರಿ. ಉಲ್ಲಾಸದಿಂದ ದಿನವನ್ನ ಆರಂಭಿಸ್ರಿ, ಸಂತೋಷದಿಂದ, ಆನಂದದ ಧ್ವನಿಯಿಂದ ದಿನವನ್ನ ಆರಂಭಿಸ್ರಿ. ಆಗ ಕರ್ತನು ನಿಮ್ಮ ದಿನವೆಲ್ಲ ಆಶೀರ್ವಾದವಾಗಿ ಇರುವಂತೆ ಸಹಾಯ ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಿಶುದ್ಧ ಕರ್ತನೇ, ನಿಮಗೆ ಸ್ತೋತ್ರ ಅಯ್ಯ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ಈ ದಿನವೂ ಇದು ಯೆಹೋವನಿಂದ ನೇಮಕವಾದದ್ದು. ನಾವಿದರಲ್ಲಿ ಕುಟುಂಬವಾಗಿ ಅಪ್ಪ ಸಂತೋಷ ಪಡುತ್ತೇವೆ, ಆನಂದಿಸ್ತೇವೆ. ಹೌದು ಅಪ್ಪ, ಇನ್ನೊಂದು ಹೊಸ ದಿನವನ್ನ ಕಾಣುವಂತೆ ಅನುಗ್ರಹ ಕೊಟ್ಟಿದ್ದು ಅದು ನಿನ್ನ ಕೃಪೆ. ಜೀವಿತರ ಸಂಖ್ಯೆಯಲ್ಲಿ ಇಟ್ಟದ್ದು ಅದು ನಿನ್ನ ಕೃಪೆ. ಅಪ್ಪ, ಈ ದಿನದಲ್ಲಿ ಕರ್ತನೆಪ್ಪ, ನಾವಿರುವ ಎಲ್ಲ ಸಂದರ್ಭಗಳಲ್ಲಿಯೂ, ಸನ್ನಿವೇಶಗಳಲ್ಲಿಯೂ ನಿನ್ನಲ್ಲಿ ನಾವು ಉಲ್ಲಾಸ ಪಡುತ್ತೇವೆ, ಆನಂದಗೊಳ್ಳುತ್ತೇವೆ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸೋ, ಅವ್ರು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೇರಳವಾದ ಆಶೀರ್ವಾದದಿಂದಲೂ ಸಂತೋಷದಿಂದಲೂ ತುಂಬಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರ ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.
ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 5600991. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to World Ministries, Bangalore. Phone 900-872-5814, 900-872-5815. God bless you.